ತುಮಕೂರಿಗರ ನಿದ್ದೆಗೆಡಿಸಿದ್ದ ಚಿರತೆ ಕೊನೆಗೂ ಸೆರೆ. ಚಿರತೆ ಸೆರೆಯಿಂದ ನಿಟ್ಟುಸಿರು ಬಿಟ್ಟ ಜನರು. ಇತ್ತೀಚಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯಾದ್ಯಂತ ಚಿರತೆ ಕಾಟ ಮಿತಿ ಮೀರಿದ್ದು ಜನರು ಮನೆಯಿಂದ ಹೊರಬರಲು ಹೆದರುತ್ತಿದ್ದಾರೆ. ತುಮಕೂರು ನಗರ ಸೇರಿದಂತೆ ಜಿಲ್ಲೆಯ ಮೂಲೆ ಮೂಲೆಯಲ್ಲಿಯೂ ಕಾಡಿನಿಂದ ನಾಡಿಗೆ ಚಿರತೆ ಬಂದು ಆಗಾಗ ಕಾಣಿಸಿಕೊಂಡು ಜನರನ್ನ ಆತಂಕದಲ್ಲಿರುವಂತೆ ಮಾಡಿತ್ತು. ಅಲ್ಲದೆ ತುರುವೇಕೆರೆಯಲ್ಲಿಯೂ ಭಕ್ಷಕ ಚಿರತೆ ದಾಳಿಗೆ ಮಹಿಳೆ ಕೂಡ ಸಾವನ್ನಪ್ಪಿದ್ದು ಹಲವು ಸಾಕು ಪ್ರಾಣಿಗಳನ್ನ ಭಕ್ಷಕ ಚಿರತೆಗೆ ಬಲಿಯಾಗಿದ್ವು. ಹೀಗಾಗಿ ಅರಣ್ಯ ಇಲಾಖೆ ವಿರುದ್ಧ ಸಾರ್ವಜನಿಕರ ಆಕ್ರೋಶದ ಕಟ್ಟೆ ಹೊಡೆದಿತ್ತು. ಅಲ್ಲದೆ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ಭಕ್ಷಕ ಚಿರತೆಯನ್ನ ಸೆರೆ ಹಿಡಿಯಲು ಆಪರೇಷನ್ ಕೂಡ ನಡೆಸ್ತಾ ಇತ್ತು. ಆದ್ರೂ ಕೂಡ ಜಿಲ್ಲೆಯಲ್ಲಿ ಚಿರತೆ ಕಾಟ ಮಾತ್ರ ತಪ್ತಾ ಇರಲಿಲ್ಲ. ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿ ಭಕ್ಷಕ ಚಿರತೆಯನ್ನ ಸೆರೆ ಹಿಡಿದಿದ್ದು ಜನರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಹೌದು, ಕಳೆದ ಕೆಲ ದಿನಗಳಿಂದ ತುಮಕೂರು ತಾಲೂಕಿನ ಸೋರೆಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲೇನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಭಕ್ಷಕ ಚಿರತೆ ಓಡಾಟ ನಡೆಸಿದ್ದು ಗ್ರಾಮಸ್ಥರು ಭಯಭೀತಗೊಂಡಿದ್ರು. ಅಲ್ಲದೆ ಜಮೀನುಗಳಿಗೆ ಹೋಗಲು ರೈತರು ಭಯ ಪಡ್ತಾ ಇದ್ರು. ಈ ಬಗ್ಗೆ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಚಿರತೆ ಸೆರೆ ಹಿಡಿಯುವಂತೆ ಮನವಿಯನ್ನ ಮಾಡಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಸೆರೆಗೆ ಬೋನ್ಗಳನ್ನ ಇರಿಸಿದ್ದು ಗ್ರಾಮಸ್ಥರು ಎಚ್ಚರದಿಂದ ಇರುವಂತೆ ಸೂಚನೆಯನ್ನ ನೀಡಲಾಗಿತ್ತು. ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಇಟ್ಟಿದ್ದ ಬೋನಿಗೆ ಚಿರತೆ ಸೆರೆಯಾಗಿದ್ದು ಮಲ್ಲೇನಹಳ್ಳಿ ಗೊಲ್ಲರಹಟ್ಟಿ ಸೇರಿ ಸುತ್ತಮುತ್ತಲ ಗ್ರಾಮಸ್ಥರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. 20 ದಿವಸ ಆಯ್ತು ಇಡ್ಲಿಕ್ಕೆ. ನಮ್ದೊಂದು ನಾಯಿ ರಾತ್ರಿನಾಗ 4 ನಾಯಿ ಸಾಕಿದ್ವಿ. ಆ ನಾಯಿ ತಗೊಂಡು ಹೊರಟೋಯ್ತಿತ್ತು ನೈಟು ಅಲ್ಲೇ 2 ಗಂಟೆ ರಾತ್ರಿಗೆ. ದಿನ ಬಂದು ಟಾರ್ಚರ್ ಕೊಡೋದ ಆ ನಾಯಿಗಳಿಗೆ. ತಿರ್ಗಾ ಫಾರೆಸ್ಟ್ನವ್ರಿಗೆ ಫೋನ್ ಮಾಡಿ ಹೇಳೋಕ್ಕೆ ಕರ್ಕೊಂಬಂದು ಈಗ ಇಡ್ತೀವಿ ಅಂತ ಹೇಳಿರು. ಅಲ್ಲೇ 1 ತಿಂಗಳು ಆಯ್ತು ಅದನ್ನಿಟ್ಟು. ದಿನ ಬೋನ್ ಇಟ್ಟರು ಬಂದು ನಾಯಿಗೆ ಅದೇ ಥರ ಟಾರ್ಚರ್ ಕೊಡ್ತಾ ಇತ್ತು. ತಿರ್ಗಾ ಇವತ್ತು ಅಲ್ಲೇ 12-1 ಗಂಟೆಯಿಂದ ಬಂದು ನಿದ್ದೆ ಮಾಡಿಲ್ಲ ಸರ್ ನಾವು. ಬಂದು ಇದು ಮಾಡಿ ತಿರ್ಗಾ ರಾತ್ರಿ 3 ಗಂಟೆ 25 ನಿಮಿಷಕ್ಕೆ ಬಿಡ್ತಾರೆ. ತಿರ್ಗಾ ನಾವೆಲ್ಲ ನೋಡಿ ಜನಗಳೆಲ್ಲ ನೋಡ್ತಾರೆ. ಒಟ್ನಲ್ಲಿ ಚಿರತೆ ಸೆರೆಗೆ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿ ಯಶಸ್ವಿಯಾಗಿ ಚಿರತೆಯನ್ನ ಸೆರೆ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಡುತ್ತಿದ್ದಾರೆ. ಆದರೆ ಚಿರತೆ ಕಾಟ ಅನ್ನೋದು ಜಿಲ್ಲೆಯ ಜನರಿಗೆ ತಪ್ತಾ ಇಲ್ಲ. ಚಿರತೆ ಕಾಟಕ್ಕೆ ಶಾಶ್ವತ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.